ಎಲ್ಲರಿಗೂ ಆರ್ವಿಸ್ ಡೈರೀಸ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಈ ಪರದೆಯಲ್ಲಿ ಕಾಣ್ತಾ ಇರುವಂತಹ ಹೂವು ಮಡಹಾಗಲದ ಹೂವು. ಮಡಹಾಗಲ ಅಂದರೆ ಇಲ್ಲಿ ಕರಾವಳಿಯಲ್ಲಿ GSB ಪಂಗಡದವರದು ವಿಶೇಷವಾಗಿ ಇದನ್ನು ಇಷ್ಟಪಡ್ತಾರೆ. ಅವರು ತಮ್ಮ ದೈನಂದಿನ ಯಾವುದು ತರಕಾರಿಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗಂತ ಉಳಿದವರು ಉಪಯೋಗಿಸ್ತಾ ಇಲ್ಲ ಅಂತಲ್ಲ, ಉಪಯೋಗಿಸ್ತಾರೆ. ಈಗ ವಿಷಯಕ್ಕೆ ಬಂದರೆ, ಈ ಮಡಹಾಗಲ ಏನಿದೆ ಇದರಲ್ಲಿ ಗಂಡು ಗಿಡ ಮತ್ತು ಹೆಣ್ಣು ಗಿಡ ಬೇರೆ ಬೇರೆ ಇವೆ. ಇದು ಹೆಣ್ಣು ಗಿಡ ನೀವು ಕಾಣ್ತಾ ಇರುವಂತಹದ್ದು. ಈ ಹೆಣ್ಣು ಗಿಡದಲ್ಲಿ ಹೆಣ್ಣು ಹೂವು ಆಗಿದೆ. ಇದಕ್ಕೆ ಪಾಲಿನೇಷನ್ ಮಾಡಬೇಕಿದ್ರೆ, ಪರಾಗಸ್ಪರ್ಶ ಮಾಡಬೇಕಿದ್ರೆ ಗಂಡು ಹೂ ಸಿಗಬೇಕು. ಹಾಗಾಗಿ ಇದು ಇನ್ನೊಬ್ಬರ ಮನೆಯಲ್ಲಿ ಅರಳಿದಂತಹ ಗಂಡು ಹೂ. ಇದನ್ನು ತಂದು ನಾನು ಹ್ಯಾಂಡ್ ಪಾಲಿನೇಷನ್ ಮಾಡಿದ್ದೇನೆ. ಇದು ಅವರ ಮನೆಯಲ್ಲಿ ಒಂದು ಅರಳಿದ್ದನ್ನು ಅವರು ಫ್ರಿಜ್ಜಲ್ಲಿ ತೆಗೆದಿಟ್ಟು ನಾನು ಹೋಗುವಾಗ ನನಗೆ ಕೊಟ್ಟರು. ಅಂದರೆ ಇದರ ಗಂಡು ಹೂವು ಫ್ರಿಜ್ಜಲ್ಲಿ 2 ದಿವಸ ಇಡ್ಬೋದು. ಹಾಗಾಗಿ 2 ದಿವಸದಲ್ಲಿ ಬೆಳಗ್ಗೆ ನಾವು ಹ್ಯಾಂಡ್ ಪಾಲಿನೇಷನ್ ಮಾಡಿದರೆ ಅದರಲ್ಲಿ ಕಾಯಿ ಆಗ್ತದೆ. ಇದನ್ನು ಈ ರೀತಿಯ ಮಾಡೋದು ಅಂದರೆ ಈ ಗಿಡದಲ್ಲಿ, ಮತ್ತೆ ಕಾಡಿನಲ್ಲೇ ಆಗ್ತದಂತೆ. ಅದನ್ನು ಇದು ಎಂತ ನೈಸರ್ಗಿಕವಾಗಿ ಅದರಲ್ಲಿ ಪರಾಗಸ್ಪರ್ಶ ಆಗ್ತದೆ. ಪರಾಗಸ್ಪರ್ಶ ಈಗ ಹೀಗಾಗಿದೆ. ಇದರಲ್ಲಿ ಕಾಯಿ ಉಳಿಬಹುದಾ ಗೊತ್ತಿಲ್ಲ, ಆದರೆ ಒಂದು ಪ್ರಯತ್ನ ಮಾಡಿದಂತೂ ನಿಜ. ನನಗೆ ಈ ಗಿಡಗಳನ್ನೆಲ್ಲ ಕೊಟ್ಟವರು ಮಂಗಳೂರಿನ ಡಾಕ್ಟರ್ ಅಣ್ಣ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಕಾಣುವ ತನಕ ನಮಸ್ಕಾರ.